ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶೀಟರ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಬೈರ್ತಿ ಬಸವರಾಜ್ ಜಾಮೀನು ವಿಚಾರಕ್ಕೆ ಬೈರ್ತಿ ಬಿಕ್ಲು ಶಿವ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ಬಿಕ್ಲು ಶಿವ ನಡುವೆ ಗಲಾಟೆ ಆಗಿತ್ತು. ಬೈರ್ತಿ ವಿರುದ್ಧ ದೂರು ಕೊಟ್ಟ 4 ತಿಂಗಳಲ್ಲಿ ರೌಡಿ ಶೀಟರ್ ಕೊಲೆಯಾಗಿದೆ. A1 ಜಗದೀಶ್ ಆಲಿಯಾಸ್ ಜಗ್ಗನ ಜೊತೆಯಲ್ಲೂ ಬೈರ್ತಿ ಬಸವರಾಜ್ ಸಂಪರ್ಕದಲ್ಲಿ ಇದ್ರು. ಇದೇ ಕಾರಣಕ್ಕೆ ಪ್ರಕರಣದಲ್ಲಿ ಬೈರ್ತಿ ಬಸವರಾಜ್ ಹೆಸರು ತಳಕು ಹಾಕೊಂಡಿದೆ. ಎಲ್ಲಾ ಸಾಕ್ಷಿ ಮುಂದಿಟ್ಟು ಬೈರ್ತಿ ವಿಚಾರಣೆಯನ್ನ ಮಾಡ್ತಾರೆ ಸಿಐಡಿ ಅಧಿಕಾರಿಗಳು. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಂಕಿತಾ ನೋಡಿ, 4 ತಿಂಗಳ ಮುಂಚಿತವಾಗಿ ಕೊಲೆಗೆ 4 ತಿಂಗಳ ಮುಂಚಿತವಾಗಿಯೇ ದೂರನ್ನ ಕೊಟ್ಟಿದ್ರು. ಜೀವ ಬೆದರಿಕೆ ಇದೆ ನನಗೆ ಅಂತ ಬಿಕ್ಲು ಶಿವ. ಇದೇ ದೂರನ್ನ ಆಧರಿಸಿ ಈಗ ಬೈರ್ತಿ ಬಸವರಾಜ್ ಬಂಧನ ಆಗಿರೋದು ಅಂತ ಹೇಳಲಾಗ್ತಾ ಇದೆ. ಮಧುಸೂದನ್, ಬೈರತಿ ಬಸವರಾಜ್ ಅವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ವಿಚಾರಣೆಯನ್ನ ಮಾಡುತ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡೋದಾದ್ರೆ 4 ತಿಂಗಳು ಅಂದ್ರೆ ದೂರು ಕೊಟ್ಟಂತಹ 4 ತಿಂಗಳಲ್ಲೇ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು. ಹಿಂದೆ ಆತ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನ ಕೊಡ್ತಾನೆ. ಅಂದ್ರೆ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿಯಾಗಿರುವಂತಹ ಜೊತೆಗೆ ಶಾಸಕ ಬೈರತಿ ಬಸವರಾಜ್ ಅವರ ಆಪ್ತನಾಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತ ಒಂದು ಬೆದರಿಕೆಯನ್ನು ಹಾಕಿರುವಂತಹ ಸಂಬಂಧಕ್ಕೆ ವಿಡಿಯೋ ಸಮೇತ ನಗರ ಪೊಲೀಸ್ ಆಯುಕ್ತರಿಗೆ ಬಿಕ್ಲು ಶಿವ ದೂರನ್ನ ಕೊಟ್ಟಿರ್ತಾನೆ. ಆ ದೂರು ಕೊಟ್ಟಂತಹ 4 ತಿಂಗಳಿನಲ್ಲೇ ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಈ ಒಂದು ಹತ್ಯೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದಾದ ಬಳಿಕ ಪೊಲೀಸರ ಕೈಗೂ ಸಿಗದೆ ಅವರು ಎಸ್ಕೇಪ್ ಆಗಿದ್ರು. ಅದಾದ ಮೇಲೆ ಪ್ರಕರಣ ಯಾವಾಗ ಸಿಐಡಿಗೆ ವರ್ಗಾವಣೆ ಆಗುತ್ತಾ ಅದರ ಬೆನ್ನಲ್ಲೇ ಬೈರತಿ ಬಸವರಾಜ್ ಜಾಮೀನಿಗೆ ಜೊತೆಗೆ ಅವರ ಒಂದು FIR ರದ್ದು ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸುತ್ತಾರೆ. ಆದ್ರೆ ಅವೆಲ್ಲವೂ ಕೂಡ ವಜಾ ಆದ ಬಳಿಕ ಕೊನೆಗೆ ಯಾವುದೇ ಆಪ್ಷನ್ ಇಲ್ಲದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳ ಮುಂದೆ ಅಂದ್ರೆ ಜಮೀನಿಗೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತನನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆತ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸಿಂಗಾರೆಡ್ಡಿಯಲ್ಲಿರುವಂತಹ 212 ಜಮೀನ್ ಏನಿದೆ ಸರ್ವೆ ನಂಬರ್, ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳು ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂಕಿತಾ, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.